ಸರ್ಕಾರದ ವೈಫಲ್ಯತೆಗಳಿಂದ ಜನ ಆಕ್ರೋಶಿತರಾಗಿದ್ದಾರೆ. ಇವತ್ತು ಲಂಚಕೋರತನ, ತೆರಿಗೆ ಹೇರಿರ್ತಕ್ಕಂಥದ್ದು, ಜನರ ಸುಲಿಗೆ ಆಗ್ತಕ್ಕಂಥದ್ದು, ಒಬ್ಬೊಬ್ಬ ಮಂತ್ರಿಗಳು ಕೂಡ ಸಿಕ್ಕಾಕೊಳ್ಳುವಂತಹ ರೀತಿ, ಇವತ್ತು ಕೋರ್ಟ್ಗಳು ಕೂಡ ವರ್ಡಿಕ್ಟ್ ಕೊಡುವಂಥ ರೀತಿ, ಇವುಗಳಿಂದ ಜನ ರೋಷ್ ಹೋಗಿದ್ದಾರೆ. ಇದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ, ತನ್ನ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಳಿಕ್ಕೋಸ್ಕರ, ಉಳಿಸ್ಕೊಳ್ಳಿಕ್ಕೋಸ್ಕರ ಸಿದ್ದರಾಮಯ್ಯನವರು ಇಂಥ ಎಡವಟ್ಟು ಸಮೀಕ್ಷೆಗಳು ಅದು ಇದನ್ನು ಹುಟ್ಟಾಕುವಂಥ ಕೆಲಸ ಮಾಡಿದ್ದಾರೆ. ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡುವಂಥ, ಜಾತಿಗಳನ್ನು ಚಿತ್ರಾನ್ನ ಮಾಡುವಂಥ, ಧರ್ಮಗಳನ್ನು ಒಡೆಯುವಂಥ ಕೆಲಸಗಳು ಮತ್ತು ಇದನ್ನು ಯಾವ ಹಂತಕ್ಕೆ ತಗೊಂಡೋಗಿ ಮುಟ್ಟಿಸ್ತಾರೆ ಗೊತ್ತಿಲ್ಲ. ಈ ರೀತಿಯಲ್ಲಿ ಒಂದು ನೆಮ್ಮದಿಯಿಂದ ಶಾಂತಿಯಿಂದ ಇದ್ದಂಥ ರಾಜ್ಯವನ್ನು ಕೆದಕುವಂಥ, ನೆಮ್ಮದಿಯನ್ನು ಕೆದಕುವಂಥ ಜನರ ಭಾವನೆಗೆ ಮಾಡ್ತಾ ಇದ್ದಾರೆ. ಸರ್ ಹೇಳ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಸನಾತನ ಧರ್ಮದ ಅಡಿಯಲ್ಲಿ ಬರ್ತಕ್ಕಂಥ ಜಾತಿಗಳು ಮತ್ತು ಧರ್ಮಗಳು. ನೆಮ್ಮದಿಯಿಂದ ನಾವೆಲ್ಲರೂ ಬದುಕಿದ್ವಿ. ಹಿಂದಿನ ಸಾರಿ ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಂತ ಇವರೇ ಪ್ರಚೋದನೆ ಕೊಟ್ಟು ಹೊಡೆದ್ರು. ಬೀದಿಗಿಳಿದ್ರು ಜನ. ಸ್ವಾಮೀಜಿಯವರು ಮಠಗಳು ಈ ಭಾಗ ಆಯಿತು. ಖಂಡಿತವಾಗೂ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದೇನೆ. ಜಾತಿಗಳನ್ನು ಛಿದ್ರ ಮಾಡಿಡಬೇಕು, ನಾನು ಶಾಶ್ವತವಾಗಿ ಅಧಿಕಾರದಲ್ಲಿ ಉಳಿಬೇಕು. ಇದರಿಂದಾಗಿ ಈ ಧರ್ಮಗಳು ಎಲ್ಲರನ್ನು ಜೋಡಿಸ್ಬೇಕು. ಧರ್ಮಗಳು ವಿಭಾಗ ಆಗ್ತಾ ಹೋಗ್ತಾ ಇರ್ತವೆ ಅಂದ್ರೆ ಅರ್ಥ ಎಂಥದ್ದು ಇದು? ಹಾಗಾಗಿ ಇದೆಲ್ಲದಕ್ಕೂ ಕೂಡ ಕುಮ್ಮಕ್ಕು ಸಿದ್ದರಾಮಯ್ಯನವರದು. ಹಾಗಾಗಿ ಇವೆಲ್ಲವೂ ಕೂಡ ಸನಾತನ ಧರ್ಮದ ವಿಭಾಗಗಳು ಇವೆಲ್ಲ. ಆದ್ದರಿಂದ ಈ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳು ಇವೆಲ್ಲ ಒಟ್ಟಿಗೆ ಇದ್ದರೆ ನೆಮ್ಮದಿ ಆಗ್ತದೆ. ಆದರೆ ಈ ಸಮೀಕ್ಷೆಯಿಂದಾಗಿ ಇವೆಲ್ಲವನ್ನೂ ಕೂಡ ಮನಸ್ಸು ಒಡೆಯುವಂಥ ಕೆಲಸ, ಧರ್ಮ ಒಡೆಯೋದು ಮಾತ್ರ ಅಲ್ಲ, ವ್ಯಕ್ತಿಗಳ ನಡುವಿನ ಅಂತರವನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು, ಒಂದು ನೀಚ ಕೃತ್ಯವನ್ನು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದರಿಂದ ಜನರ ನೆಮ್ಮದಿ ಹಾಳಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಕೂಡ ನಡೆದಿರುವಂಥ ರೀತಿ ಇದೆ ಇದು ಸರ್. ಈಗ ಜಾತಿ ಸಮೀಕ್ಷೆಯಲ್ಲಿ ಹೇಳಿದ್ದಾರೆ, ಒಕ್ಕಲಿಗ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ, ಈಡಿಗ ಕ್ರೈಸ್ತ, ಏನಿದ್ರ ಅರ್ಥ ಎಂತದೆ? ಈ ರೀತಿ ಕ್ರೈಸ್ತ ಮಿಷನರಿಗಳ ಹಿಡಿತದಲ್ಲಿ ಸರ್ಕಾರ ಇದೆ. ಕ್ರೈಸ್ತ ಮಿಷನರಿ ಹಿಡಿತದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆ. ಅವ್ರ ಆಣತಿ ಅಂತ ಇವತ್ತು ಇವರಿಗೆ ಆದೇಶ ಬರ್ತಾ ಇದೆ. ಇವರು ಮಾಡ್ತಾ ಇದ್ದಾರೆ. ಇಲ್ಲದ್ರೆ ತಲೆ ಬುಡ ಇಲ್ಲ. ಯಾರಾದರೂ ಮತಾಂತರ ಆದರೆ ಮತಾಂತರ ನಿಷೇಧ ಕಾಯ್ದೆ ಇದೆ. ಅದರ ಚೌಕಟ್ಟಿನೊಳಗಡೆ ಆದರೆ ಅವರು ಆ ಮತದ, ಆ ಧರ್ಮದ ಅವಲಂಬಿಗಳಾಗಬೇಕು ಆಗುತ್ತೆ. ಅದರ ಫೆಸಿಲಿಟೀಸ್ ಕ್ಲೈಮ್ ಮಾಡಬೇಕಾಗತ್ತೆ. ಅದು ಬಿಟ್ಟು ಒಂದು ಕಡೆ ಒಕ್ಕಲಿಗ ಅನ್ನೋದು, ಇನ್ನೊಂದು ಕಡೆ ಕ್ರೈಸ್ತ ಅನ್ನೋದು, ಒಂದು ಕಡೆ ವೀರಶೈವ ಅನ್ನೋದು, ಇನ್ನೊಂದು ಕಡೆ ಕ್ರೈಸ್ತ ಅನ್ನೋದು, ಇದು ಬಹಳ ಎಡವಟ್ಟು ನೀತಿ. ಇದು ಮಿಷನರಿಗಳ ಆಣತಿಯಂತೆ ಇವತ್ತು ನಡೀತಾ ಇದೆ. ಧರ್ಮಸ್ಥಳದ SIT ಮಾಡಿದಾಗ ನಾವೆಲ್ಲ ಸ್ವಾಗತ ಮಾಡಿದ್ವಿ. ಏನೋ ಒಂದು ಹೊರಗೆ ಬರ್ತದೆ, ಸತ್ಯ ಹೊರಗೆ ಬರ್ತದೆ ಅಂತ. ಇವತ್ತು ಅದು ನಡೀತಾ ಇರೋ ರೀತಿ ಉಲ್ಟಾ ಪಲ್ಟಾ ಆಗಿದೆ. SITಗೆ ಪೂರ್ಣವಾದಂಥ ಸ್ವಾತಂತ್ರ್ಯ ಕೊಡಲಿಲ್ಲ. ಎಲ್ಲೋ ಯಾರೋ ನಿರ್ದೇಶನ ಕೊಡ್ತಾ ಇದ್ದಾರೆ. ಇದೇ ಮಿಷನರಿಗಳು, ಇದೇ ನಗರ ನಕ್ಸಲರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ. ಹಾಗಾಗಿ ಯಾರನ್ನು ಕೂಡ ಬಂಧಿಸಲಿಲ್ಲ. ಅವರೆಲ್ಲ ರಾಜಾರೋಷವಾಗಿದ್ದಾರೆ. ಅವರು ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಇದರಲ್ಲಿ ಯೂಟ್ಯೂಬ್ಗಳಲ್ಲಿ ಮತ್ತೆ ಹೊಸ ಕತೆ ಕಟ್ಟಿ ಬಿಡ್ತಾ ಇದ್ದಾರೆ. ಇನ್ನೇನೋ ಮಾಡಲಿಕ್ಕೆ ಹೊರಟಿದ್ದಾರೆ. ಜನರನ್ನ ಭಂಗ ಮಾಡುವಂಥ ಕೆಲಸ. ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದೂ ಧರ್ಮದ ಒಂದು ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಧರ್ಮಸ್ಥಳದ ಒಂದು ಹೆಸರನ್ನ, ಕೀರ್ತಿಯನ್ನ ಮಸುಕು ಮಾಡುವಂಥ ಕೆಲಸ. ಅಲ್ಲಿಗೆ ಜನ ಜಾಸ್ತಿ ಹೋಗಬಾರ್ದು, ಆ ಸ್ಥಳ ವಿವಾದಿತವಾಗಬೇಕು ಅನ್ನುವಂಥ ಏನು ಸನ್ನಾಹದಿಂದ ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಬಲಿಯಾಗಿದೆ. ಸರ್ಕಾರ ಈಗ ಸರ್ಕಾರಿ ಪ್ರಾಯೋಜಿತವಾಗಿರ್ತಕ್ಕಂಥ ಕೃತ್ಯಗಳಲ್ಲಿ ನಡೀತಾ ಇದೆ. ತನಿಖೆಗಳ ಎಡವಟ್ಟು ನಡೀತಾ ಇದೆ. ಆದ್ದರಿಂದ ಈ ಸರ್ಕಾರ ಅದನ್ನು ಅನುಭವಿಸ್ತದೆ. ಯಾಕಂದ್ರೆ ಎಲ್ಲರೂ ಕೂಡ ಇಡೀ ಹಿಂದೂ ಧರ್ಮಸ್ಥಳದ ಭಕ್ತರು ಇದನ್ನು ನೋಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಖಂಡಿತ ಅದು ಶಾಪವಾಗಿ ಪರಿಣಾಮ.